ಕಾಲೇಜಿನ ಯೂನಿಯನ್ ಡೇ ಮಾಡಲು ಕೆಲಸ ನಡೆಯತೊಡಗಿತು. ಅದರ ಅಂಗವಾಗಿ ಕಾಲೇಜಿನಲ್ಲಿ ಅನೇಕ ಪ್ರಬಂಧ ಸ್ಪರ್ಧೆಗಳು ಪಂದ್ಯಗಳು ನಡೆದವು. ಚರ್ಚಾ ಸ್ಪರ್ಧೆಯೊಂದು ನಡೆಯುತ್ತಿತ್ತು. ರಾಮಾನುಜ ಅಯ್ಯಂಗಾರಿ ಮುಸ್ತಾಫಾನ ಹೆಸರನ್ನು ಅವನಿಗೆ ಗೊತ್ತಾಗದಂತೆ ಸೇರಿಸಿ ಬಿಟ್ಟಿದ್ದ. ಯಾರಿಗೂ ಗೊತ್ತಿರಲಿಲ್ಲ. ಮುಸ್ತಾಫಾ ವೀಕ್ಷಕನಾಗಿ ನಮ್ಮೊಡನೆ ಕುಳಿತಿದ್ದ. ಅಧ್ಯಕ್ಷತೆ ವಹಿಸಿದ್ದ ಲಾಜಿಕ್ ಮಾಸ್ತರು ರಂಗಾಚಾರ್ಯರು ಜಮಾಲ್ ಅಬ್ದುಲ್ ಮುಸ್ತಾಫಾ ಹುಸೇನ್ ಎಂದು ಕೂಗಿದರು. ಮುಸ್ತಾಫಾ ಕಂಗಾಲಾದ. ಏಕೆಂದರೆ ಅವನಿಗೆ ಈ ರೀತಿಯ ವಿಷಯಗಳಲ್ಲಿ ಬುದ್ಧಿ ಚುರುಕಾಗಿ ಓಡುತ್ತಿರಲಿಲ್ಲ. ಜೊತೆಗೆ ಕನ್ನಡವನ್ನು ಶುದ್ಧವಾಗಿ ಮಾತನಾಡಲು ಬರುತ್ತಿರಲಿಲ್ಲ. ಕುಳಿತಲ್ಲಿಂದಲೇ ನಾನು ಮಾತನಾಡೋದಿಲ್ಲ ಸಾರ್ ಎಂದು ಹೇಳಿದ. ಅದಕ್ಕೆ ಅಧ್ಯಕ್ಷರು ಇರಲಿ ಬಾರಯ್ಯ ಏನೋ ತಿಳಿದಿದ್ದು ನಾಲ್ಕು ಮಾತಾಡು ಎಂದರು. ಜೊತೆಯಲ್ಲಿ ಕುಳಿತಿದ್ದ ಶಂಕರ ಅನಂತ ಎಲ್ಲರೂ ಹೋಗೋ ಹೋಗೋ ಎಂದು ಪುಸಲಾಯಿಸತೊಡಗಿದರು. ಇವರ ಕಾಟ ತಡೆಯಲಾರದೆ ಮುಸ್ತಾಫಾ ವೇದಿಕೆ ಹತ್ತಿ ಮೈಕ್ ಬಳಿ ಮಾತಾಡಲು ನಿಂತ. ಎದುರಿಗೆ ನೂರಾರು ಮುಖಗಳು. ಗೆಳೆಯರನ್ನು ಈ ಕೋನದಿಂದ ಮುಸ್ತಾಫಾ ಎಂದೂ ನೋಡೇ ಇರಲಿಲ್ಲ. ತಲೆಯೊಳಗೆ ಖಾಲಿ ಖಾಲಿ. ಒಂದೇ ಒಂದು ವಿಷಯವೂ ತಲೆಗೆ ಹೊಳೆಯುತ್ತಿಲ್ಲ. ಚರ್ಚೆಯ ವಿಷಯವೇನೆಂಬುದು ಗೊತ್ತಿರಲಿಲ್ಲ. ಯಾವುದೋ ಗಲಿಬಿಲಿಯಲ್ಲಿ ವೇದಿಕೆ ಹತ್ತಿ ಬಂದು ಮುಸ್ತಾಫಾ ನಿಂತಿದ್ದ. ಸಾರ್ ನಾನು ಹೋಗುತ್ತೇನೆ ಸಾರ್ ಎಂದು ಅಧ್ಯಕ್ಷರ ಕಡೆಗೆ ತಿರುಗಿ ಅಂಗಲಾಚಿದ. ಎದುರಿನ ಧ್ವನಿವರ್ಧಕದಲ್ಲಿ ಅವನ ದನಿ ಸ್ಪಷ್ಟವಾಗಿ ಮೊಳಗಿತು. ಗೆಳೆಯರ ಗುಂಪೆಲ್ಲ ಹೋ ಎಂದು ಕೂಗಿದರು. ಹಿಂದಿನಿಂದ ಒಂದಷ್ಟು ಜನ ಡೇರ್ ಡೆವಿಲ್ ಮುಸ್ತಾಫಾ ಎಂದು ಕೂಗತೊಡಗಿದರು. ಇನ್ನಷ್ಟು ಗಲಿಬಿಲಿಯಿಂದ ಮುಸ್ತಾಫಾ ಅಧ್ಯಕ್ಷರನ್ನು ಇನ್ನೊಮ್ಮೆ ಯಾಚಿಸಿದ. ಅಧ್ಯಕ್ಷರು ಅವನ ಸಂಕಟ ನೋಡಲಾರದೆ ಹೋಗಲು ಅನುಮತಿ ನೀಡಿದರು. ಯಾವನೋ ಅವನು ನನ್ನ ಹೆಸರು ಬರೆಸಿದವನು ಎಂದು ರೇಗುತ್ತಾ ಮುಸ್ತಾಫಾ ಇಳಿದು ಬಂದ. ಮಾರನೇ ದಿನ ಟ್ಯಾಲೆಂಟ್ಸ್ ಡೇ. ಹುಡುಗ ಹುಡುಗಿಯರೆಲ್ಲ ತಮ್ಮ ಚಾಕಚಕ್ಯತೆ ಪ್ರದರ್ಶಿಸುವ ಕಾರ್ಯಕ್ರಮ ಅದು. ಅದರಲ್ಲಿ ಮುಸ್ತಾಫಾನ ಜಾದೂ ಕಾರ್ಯಕ್ರಮವೂ ಒಂದಿತ್ತು. ಹಿಂದಿನ ದಿನ ಚರ್ಚಾಗೋಷ್ಠಿಯಲ್ಲಿ ಅವನು ಎಬ್ಬಿಸಿದ ಆಹ್ವಾನದಿಂದ ನನಗೆ ಅವನು ಹೇಗೆ ಕಾರ್ಯಕ್ರಮ ಕೊಡುತ್ತಾನೋ ಎಂದು ಕಾತರ ಇತ್ತು. ಮುಸ್ತಾಫಾ ಜಾದೂಗಾರರ ನೆರಿಗೆಯ ಪೇಟ ಕಟ್ಟಿಕೊಂಡು ಉದ್ದ ನಿಲುವಂಗಿಯನ್ನು ಧರಿಸಿ ಸಾಕ್ಷಾತ್ ಇಂದ್ರಜಾಲಿಕನಂತೆ ರಂಗಕ್ಕಿಳಿದ. ಜೊತೆಗೆ ಸಹಾಯಕನಾಗಿ ಶೀನನೂ ಪೆಟ್ಟಿಗೆ ಹೊತ್ತು ಬಂದ. ಮುಸ್ತಾಫಾನ ಇಂದ್ರಜಾಲ ಆರಂಭವಾಯಿತು. ಒಂದೊಂದೇ ಜಾದೂ ಮಾಡಿ ಅನಂತರ ಅದರ ಗುಟ್ಟನ್ನು ವಿವರಿಸುತ್ತಿದ್ದ. ಗಾಜಿನ ಚೂರನ್ನು ತಿಂದು ನೀರು ಕುಡಿದು ಸಹಾಯಕನ ಕಣ್ಣು ಕಟ್ಟಿ ತೋರಿಸಿದ ವಸ್ತುಗಳ ಹೆಸರು ಹೇಳಿಸಿದ. ಬಾಳೆಹಣ್ಣನ್ನು ಸುಲಿದರೆ ಒಳಗಿನಿಂದ ಬಾಳೆಹಣ್ಣಿನ ತಿರುಳು ಹೋಳು ಹೋಳಾಗಿ ಬೀಳುತ್ತಿತ್ತು. ಖಾಲಿ ಟೋಪಿಯೊಳಗಿಂದ ಕರವಸ್ತ್ರ ಕಡಲೆಪುರಿ ಇತ್ಯಾದಿಗಳನ್ನು ತೆಗೆದ. ಎಲ್ಲರೂ ಮುಸ್ತಾಫಾನ ಜಾದೂಗಾರಿಕೆಗೆ ತಲೆದೂಗಿದರು. ಮೊದಲ ಬಹುಮಾನ ಅವನಿಗೆ ಎಂದು ಖಾತರಿಯಾಯಿತು. ಎಲ್ಲ ಆದ ನಂತರ ಮುಸ್ತಾಫಾ ತನ್ನ ಕೊನೆಯ ಕಾರ್ಯಕ್ರಮಕ್ಕೆ ಬಂದ. ತನ್ನ ವಿನೋದದ ದನಿಯನ್ನು ಗಂಭೀರವಾಗಿ ಮಾಡಿಕೊಂಡು ಪೆಟ್ಟಿಗೆಯಿಂದ ಒಂದು ಕೋಳಿ ಮೊಟ್ಟೆಯನ್ನು ಈಚೆಗೆ ತೆಗೆದ. ಕೈಯಲ್ಲಿ ಎತ್ತಿ ಹಿಡಿದು ಎಲ್ಲರಿಗೂ ತೋರಿಸಿದ. ಆಮೇಲೆ ಗೆಳೆಯರೇ ಇಲ್ಲಿವರೆಗೆ ತೋರಿಸಿದ್ದೆಲ್ಲ ಕೇವಲ ಕೈ ಚಳಕ, ಆದರೆ ಇದು ಅಂಥದ್ದಲ್ಲ. ಇದು ಅಸಲಿ ಜಾದೂ. ನಮ್ಮ ಜಾತೀಲಿ ತಲಿಸ್ಮಾನ್ ಅಂತಾರೆ. ಮಂತ್ರಶಕ್ತಿ. ನಮ್ಮ ತಾತನ ತಾತ ಮೆಕ್ಕಾ ಯಾತ್ರೆ ಹೋದಾಗ ಒಂದು ಫೆಚ್ ಟೋಪಿಯನ್ನು ಜೊತೆಗೆ ಒಬ್ಬ ಫಕೀರನ ಬಳಿ ಈ ತಲಿಸ್ಕಾನ್ ಅನ್ನು ಕಲಿತು ಬಂದನಂತೆ. ಇದು ಅಸಲಿ ಜಾದೂ. ನೋಡಿ ಈ ಮೊಟ್ಟೆಯನ್ನು ನಿಮ್ಮೆಲ್ಲರ ಎದುರಿಗೆ ಈ ಕರವಸ್ತ್ರದೊಳಗೆ ಹಾಕಿದ್ದೇನೆ ಎಂದು ಮೊಟ್ಟೆಯನ್ನು ಕರವಸ್ತ್ರದೊಳಗೆ ಎಲ್ಲರಿಗೂ ಕಾಣುವಂತೆ ಇಟ್ಟು ಸುತ್ತಿದ. ಎಲ್ಲರೂ ಯಾವುದೋ ಪವಾಡ ಒಂದನ್ನು ನೋಡಲು ಸಿದ್ಧರಾಗಿ ಕುಳಿತರು. ಮುಸ್ತಾಫಾ ಎದುರಿಗೆ ನೋಡುತ್ತಾ ಕುಳಿತಿದ್ದ ರಾಮಾನುಜ ಅಯ್ಯಂಗಾರಿಯನ್ನು ವೇದಿಕೆಯ ಮೇಲಕ್ಕೆ ಕರೆದ. ಈ ಅಪೂರ್ವ ಕಾರ್ಯಕ್ರಮದಲ್ಲಿ ತಾನೂ ಭಾಗಿಯಾಗಲು ರಾಮಾನುಜ ಅಯ್ಯಂಗಾರಿ ತವಕದಿಂದ ವೇದಿಕೆ ಹತ್ತಿ ಅಲ್ಲಿ ಶೀನ ತಂದಿಟ್ಟ ಸ್ಟೂಲಿನ ಮೇಲೆ ಕುಳಿತ. ಎಲ್ಲರೂ ಏಕಾಗ್ರಚಿತ್ತರಾಗಿ ಮೊಟ್ಟೆಯನ್ನೇ ಗಮನಿಸುತ್ತಿದ್ದರು. ಇಲ್ಲದಿದ್ದರೆ ಮುಸ್ತಾಫಾನೂ ಶೀನನೂ ಒಬ್ಬರನ್ನೊಬ್ಬರು ನೋಡಿಕೊಂಡ ರೀತಿಯಲ್ಲೇ ಕಿಡಿಗೇಡಿಗಳು ಏನೋ ಕುತಂತ್ರ ನಡೆಸಿದ್ದಾರೆಂದು ಗೊತ್ತಾಗುತ್ತಿದ್ದಿತು. ಮುಸ್ತಾಫಾ ರಾಮಾನುಜ ಅಯ್ಯಂಗಾರಿಗೆ ಕರವಸ್ತ್ರ ಪರೀಕ್ಷಿಸಲು ಕೊಟ್ಟ. ರಾಮಾನುಜ ಅಯ್ಯಂಗಾರಿ ಅದನ್ನು ಚೆನ್ನಾಗಿ ಪರೀಕ್ಷಿಸಿ ಇದು ನಿಜವಾದ ಮೊಟ್ಟೆಯೇ ಎಂದು ತಲೆದೂಗುತ್ತಾ ಸಭಿಕರಿಗೆ ಅದನ್ನು ಪ್ರಸ್ತುತಪಡಿಸಿದ. ನೋಡಿ ಇದು ಎಲ್ಲಿತ್ತೋ ಅಲ್ಲಿ ಹೇಗಿತ್ತೋ ಹಾಗೆ ತಲಿಸ್ಮಾನ್ ಶಕ್ತಿಯಿಂದ ಮಾಯ ಮಾಡ್ತೀನಿ ಎಂದು ಮುಸ್ತಾಫಾ ಹೇಳಿ ಕರವಸ್ತ್ರವನ್ನು ತೆಗೆದು ರಾಮಾನುಜ ಅಯ್ಯಂಗಾರಿಯ ಹೊಸ ಉಲ್ಲನ್ ಕೋಟಿನ ಮೇಲಿನ ಜೇಬಿನೊಳಗೆ ಇಟ್ಟ. ಎಂಥದೋ ಮಣ ಪಟಿಸುತ್ತಾ ಕೈ ಚಿಟಿಕೆ ಹೊಡೆದು ಜೇಬಿನ ಸುತ್ತಾ ಕೈ ಸುತ್ತುತ್ತಿದ್ದ. ಎಲ್ಲರೂ ಮುಳ್ಳಿನ ಮೇಲೆ ನಿಂತಂತೆ ನೋಡುತ್ತಿದ್ದರು. ಈಗ ನೋಡಿ ಖಾಲಿಯಾಗಿದೆ. ಅಯ್ಯಂಗಾರಿ ಜೇಬಿನಲ್ಲಿ ಏನೂ ಇಲ್ಲ, ಖಾಲಿ ಎಂದು ಅದು ಖಾಲಿಯಾಗಿರುವುದನ್ನು ಸಭಿಕರಿಗೆ ಸಿದ್ಧಪಡಿಸಲು ಅಯ್ಯಂಗಾರಿ ಜೇಬನ್ನು ಅಂಗೈಯಿಂದ ಬಲವಾಗಿ ತಟ್ಟಿದ. ಜೇಬಿನೊಳಗಿದ್ದ ಕೋಳಿ ಮೊಟ್ಟೆ ಲರಕ್ ಎಂದುದು ಅಯ್ಯಂಗಾರಿಗೆ ಚೆನ್ನಾಗಿ ಕೇಳಿಸಿತು. ಆದರೂ ಮುಸ್ತಾಫಾನ ತಲಿಸ್ಕಾನ್ ಕೆಲಸ ಮಾಡೀತೇನೋ ಎಂದು ಸುಮ್ಮನೆ ಕುಳಿತಿದ್ದ.
ನಿಧಾನವಾಗಿ ಕೋಳಿಮೊಟ್ಟೆಯ ಗಬ್ಬುನಾಥದ ಲೋಳೆಯು ರಾಮಾನುಜ ಅಯ್ಯಂಗಾರಿಯ ಉಲ್ಲನ್ ಕೋಟಿನ ಮೇಲು ಜೇಬಿನಿಂದ ಇಳಿಯತೊಡಗಿತು. ಅಯ್ಯಂಗಾರಿಗೆ ಇದೇನೆಂದು ಅರ್ಥವಾಗಲಿಲ್ಲ. ಮುಸ್ತಾಫಾ ಸಭಿಕರ ಕಡೆಗೆ ತಿರುಗಿ ಗಂಭೀರವಾಗಿ ಹೇಳಿದ, ಕ್ಷಮಿಸಬೇಕು. ನನ್ನ ತಲಿಸ್ಕಾನ್ ಶಕ್ತಿಯು ನನ್ನ ಫೇಸ್ ಟೋಪಿಯ ಜೊತೆಗೆ ಹಾಳಾಗಿ ಹೋಗಿದೆ ಎಂದು ಕಾಣುತ್ತದೆ. ಮೊಟ್ಟೆ ಮಾಯವಾಗಲಿಲ್ಲ. ರಾಮಾನುಜ ಅಯ್ಯಂಗಾರಿಯ ಕೋಟಿನ ಜೇಬಿನಲ್ಲಿ ಒಡೆದು ಹೋಗಿದೆ ಎಂದು ಹೇಳಿದ. ಇಡೀ ಸಭೆಗೆ ಮುಸ್ತಾಫಾನ ಕುಚೋದ್ಯ ಇದ್ದಕ್ಕಿದ್ದಂತೆ ಅರ್ಥವಾಗಿ ಹೋ ಎಂದು ಬಿದ್ದು ಬಿದ್ದು ನಗತೊಡಗಿದರು. ರಾಮಾನುಜ ಅಯ್ಯಂಗಾರಿಯು ಅವಮಾನದ ಗೌರೀಶಂಕರದ ಮೇಲೆ ಕುಳಿತಂತೆ ಸ್ಕೂಲಿನ ಮೇಲೆ ಕುಳಿತಿದ್ದ. ಇದ್ದಕ್ಕಿದ್ದಂತೆ ಬ್ರಾಹ್ಮಣನಾದ ಅವನಿಗೆ ಎದೆಯ ಮೇಲೆ ಹರಿಯುತ್ತಿದ್ದ ಕೋಳಿ ಮೊಟ್ಟೆಯ ವಾಸನೆಯ ಲೋಳೆಯನ್ನು ಸಹಿಸಲಾಗಲಿಲ್ಲ. ಸ್ಕೂಲಿನಿಂದ ನೆಗೆದು ಹಾರಿ ಬಿದ್ದು ಓಡಿದ. ಮುಸ್ತಾಫಾನೂ ಶೀನನೂ ಅವನ ಹಿಂದೆಯೇ ತಮ್ಮ ಸರಕನ್ನು ತೆಗೆದುಕೊಂಡು ಓಡಿದರು. ಸಾಬಣ್ಣ ರಾಮಾನುಜ ಅಯ್ಯಂಗಾರಿ ಜಾತಿ ಕೆಡಿಸಿ ಬಿಟ್ಟ ಎಂದು ಹಲವರು ಕುಚೋದ್ಯ ಮಾಡಿದರು. ಆದರೆ ನಾವೆಲ್ಲ ಆಗಲೇ ಯೌವನದ ಹುಮ್ಮಸ್ಸಿನಲ್ಲಿ ಆ ಗಡಿಗಳನ್ನೆಲ್ಲ ಮೀರುತ್ತಾ ಬಹುದೂರ ಬಂದಿದ್ದೆವು. ಮುಸ್ತಾಫಾ ರಾಮಾನುಜ ಅಯ್ಯಂಗಾರಿ ಕ್ಷಮೆ ಕೇಳಿ ಕೋಟನ್ನು ಶುದ್ಧ ಮಾಡಿಕೊಟ್ಟ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ.